ಅಕ್ಕರೆಯ ರಸಿಕರೇ, ನಿಮಗಿದು ದೊಡ್ಡರಂಗೇಗೌಡನ ಹೃತ್ಪೂರ್ವಕ ನಮಸ್ಕಾರಗಳು, ಗೌರಿ ಗಣೇಶದ ಶುಭಾಶಯಗಳು ಕೂಡ. ಇತ್ತೀಚೆಗೆ ಒಳ್ಳೆಯ ಅಭಿರುಚಿಯ ಚಿತ್ರಗಳೇ ಅಪರೂಪ ಆಗ್ತಾಯಿವೆ. ಹೊಡೆದಾಟ, ಬಡಿದಾಟ, ಇಂಥ ಚಿತ್ರಗಳೇ ಜಾಸ್ತಿ. ಎರಡೆರಡು ಮೂರು ಅರ್ಥಗಳನ್ನು ಇಟ್ಕೊಂಡಂಥ ಶ್ಲೇಷಾತ್ಮಕವಾದಂಥ ಸಂಭಾಷಣೆಗಳನ್ನು ಬರೆಸ್ಕೊಂಡು ಬಿಲೋ ದಿ ಬೆಲ್ಟ್ ವಸ್ತುವೇ ಚಿತ್ರದ ಮೂಲ ಎಳೆಯಾಗಿರುವ ಅನೇಕ ಚಿತ್ರಗಳು ಕನ್ನಡ ನಾಡಿನಲ್ಲಿ ಬಂದಿವೆ, ಬರ್ತಾ ಇವೆ. ಅವುಗಳಿಗೆಲ್ಲನ ಒಂದು ರೀತಿಯಲ್ಲಿ ಅವು ಸರಿಯಿಲ್ಲ ಅಂತ ಹೇಳುವಂಥ ಧೋರಣೆಯ ಚಿತ್ರ ಮಗ್ಗಿ ಪುಸ್ತಕ. ಮಗ್ಗಿ ಪುಸ್ತಕದ ಘೋಷವಾಕ್ಯ ಬಿಟ್ಟವರ ಲೆಕ್ಕ ಇಟ್ಟವರು ಯಾರು ಅಂಥೇಳಿ. ಶಾಲೆಗಳಲ್ಲಿ ಕೆಲವು ಸಾರಿ ಬಹಳಷ್ಟು ಸಾರಿ ಕನ್ನಡ ನಾಡಲ್ಲಿ ಅಥವಾ ಭಾರತದಲ್ಲಿ ಡ್ರಾಪ್ಔಟ್ಗಳ ಸಂಖ್ಯೆ ಕೂಡ ವಿಪರೀತವಾಗಿದೆ. ಬಡತನ ಕಾರಣ ಇರ್ಬೋದು, ಸಹವಾಸ ದೋಷ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಅದಕ್ಕೆ ಇರಬಹುದು. ಇಲ್ಲಿ ಬಹುಶಃ ನನಗನ್ಸೋದು ಒಂದು ಸಂದೇಶ ಇದೆ. ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದು, ಬಹಳ ಮುಖ್ಯವಾದದ್ದು. ಹೆಸರಂತೂ ತುಂಬ ಸರಳವಾಗಿದೆ. ನಮ್ಮೆಲ್ಲರ ನಾಲಿಗೆಯ ಮೇಲೆ ಆ ಪದ ನರ್ತನ ಆಗುತ್ತೆ. 2ನೇ ತರಗತಿಯಿಂದಲೂ ಕೂಡ ನಾವು ಮಗ್ಗಿಯನ್ನು ಗಟ್ಟು ಮಾಡೋದು, ಮಗ್ಗಿಯನ್ನು ಹೇಳೋದು, ಮಗ್ಗಿ ಪುಸ್ತಕಕ್ಕೆ ಮರಾಳೆ ಎಲ್ಲ ಹಾಕಿ ಜೋಪಾನವಾಗಿ ನಮ್ಮ ಚೀಲಗಳಲ್ಲಿ ಇಟ್ಕೊಳ್ಳೋದು, ಅದರಲ್ಲಿರುವ ಚಿತ್ರಗಳನ್ನು ಮತ್ತೆ ಮತ್ತೆ ನೋಡೋದು, ಮಗ್ಗಿಯನ್ನು ಹೇಳ್ಕೊಳ್ಳೋದು, ಕಂಠಪಾಠ ಮಾಡೋದು, ಇದೆಲ್ಲ ಇದ್ದೇ ಇದೆ. ಆದ್ದರಿಂದ ಇದಕ್ಕೆ ಮಗ್ಗಿ ಪುಸ್ತಕ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಸಾರ್ಥಕ ಅಂತ ಹೇಳಿ ನನಗನ್ಸುತ್ತೆ. ಈ ಹೊತ್ತು ಭಾಳ ಒಳ್ಳೆಯ ದಿನ. ಮಗ್ಗಿ ಪುಸ್ತಕದ 3 ಹಾಡುಗಳನ್ನು ನಾನು ನೋಡುವಂಥ ಭಾಗ್ಯವನ್ನು ಪಡ್ಕೊಂಡಿದ್ದೆ. ನನ್ನ ಆತ್ಮೀಯ ಸನ್ಮಿತರಾದಂಥ ರಂಗಭೂಮಿಯ ರಮಾನಂದ್ ಅವ್ರ ಜೊತೆ ನಾನು ಬಹಳ ಚಿತ್ರಗಳಿಗೆ ಕೆಲಸ ಮಾಡಿದ್ದೇನೆ. ಈ ಹೊತ್ತು ನಾನು ನೋಡಿದ, ಕೇಳಿಸಿಕೊಂಡ ಹಾಡುಗಳ ಬಗ್ಗೆ ನನ್ನ ಮುಕ್ತ ಅಭಿಪ್ರಾಯವನ್ನು ಹೇಳೋದಾದರೆ, ಮೊದಲನೇ ಹಾಡು ತಂದೆಯನ್ನು ಕುರಿತು, ತಂದೆಯ ವೈಭವೀಕರಣ ಕುರಿತು, ಅವನ ಕರ್ತವ್ಯವನ್ನು ಕುರಿತು, ಅವನು ಹೇಗೆ ಮಕ್ಕಳನ್ನು ಮುನ್ನಡೆಸ್ತಾನೆ ಎನ್ನುವುದನ್ನು ಕುರಿತು, ಸಾಕ್ತಾನೆ, ಸಲಹ್ತಾನೆ, ಸಂಸಾರವನ್ನು ನಡೆಸ್ತಾನೆ ಎನ್ನುವುದನ್ನು ಕುರಿತು ಇದೆ. 2ನೇ ಹಾಡಂತೂ ತುಂಬ ತಳಸ್ಪರ್ಶಿಯಾಗಿದೆ. ಅಗಳಿನ ಮೇಲೆ ಬಹುಶಃ ನಮ್ಮ ಹೆಸರುಗಳು ಬರೆದಿರುತ್ತೆ. ಅಂಥ ಒಂದು ರೋಚಕವಾದಂಥ ಬಡತನದ ವಿಷಯವನ್ನು ತಗೊಂಡು ಆ ಹಾಡನ್ನು ಮಾಡುವ ಪ್ರಯತ್ನ ಇದೆ. ಕೊನೆಯ ಹಾಡಲ್ಲಿ ತಾಯಿಯ ಮಹತ್ವದ ವೈಭವೀಕರಣ ಇದೆ. ತಾಯಿಯ ವಾತ್ಸಲ್ಯ, ಪ್ರೀತಿ, ಅವಳು ಹೇಗೆ ನಮ್ಮನ್ನೆಲ್ಲ ನೋಡ್ಕೋತಾಳೆ, ಮುನ್ನಡೆಸ್ತಾಳೆ, ಅವಳು ಮಣ್ಣಾಗಿ ಹೋದ ಮೇಲೆ ಎಷ್ಟು ಕಷ್ಟ ಇದೆ ಬದುಕು ಮಕ್ಕಳಿಗೆ ಅನ್ನೋದನ್ನೆಲ್ಲ ಕುರಿತು ಹೇಳಿದ್ದಾರೆ.
ಈ ಚಿತ್ರದ ಇತ್ಯಾತ್ಮಕ ಗುಣಗಳಲ್ಲಿ ಈ ಹಾಡುಗಳಲ್ಲಿರುವ ಅಭಿರುಚಿಯೇ ಬಹಳ ಮುಖ್ಯ ಅಂಥೇಳಿ ನನಗನ್ನಿಸುತ್ತೆ. ಕಥೆಯ ವಸ್ತುವಿನ ವಿನ್ಯಾಸ, ಅದಕ್ಕೆ ಅನುಗುಣವಾದಂಥ ಸನ್ನಿವೇಶಗಳಿಗೆ ಪೂರಕವಾದಂಥ ಪಾತ್ರಚಿತ್ರಣ, ಆ ಪಾತ್ರಚಿತ್ರಣಕ್ಕೆ ತಕ್ಕಂತೆ ಮೂಡಿ ಬಂದಿರತಕ್ಕಂಥ ಹಾಡುಗಳ ಸನ್ನಿವೇಶ, ಈ ಎಲ್ಲವೂ ಕೂಡ ಒಂದು ಆದರ್ಶವಾಗಿದೆ. ಆದ್ದರಿಂದ ನಾನು ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಇಲ್ಲಿ ಕುಳಿತಿದ್ದೇನೆ. ಸಾಧಾರಣವಾದ ಚಿತ್ರ ಏನಲ್ಲ, ಒಂದು ರೀತಿಯಲ್ಲಿ ಅಸಾಧಾರಣವಾದ ಚಿತ್ರನೇ, ಅಸಾಮಾನ್ಯ ಗುಣಗಳಿಂದ ಕೂಡಿರ್ತಕ್ಕಂಥ ಚಿತ್ರನೇ. ಅದೇ ಈ ಚಿತ್ರದ ಗುಣವಿಶೇಷ. ಆದ್ದರಿಂದ ಇವತ್ತಿನ ಹೊಸ ಹುಡುಗರಿಗೆ, ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ ಇಲ್ಲೊಂದು ಆದರ್ಶ ಇದೆ, ಇಲ್ಲೊಂದು ಮಾದರಿ ಇದೆ ಅಂತ ಅನ್ನುವುದನ್ನು ನಮ್ಮ ಮೈಸೂರು ರಮಾನಂದ ತಮ್ಮ ರಂಗಭೂಮಿಯ ಅನುಭವದ, ಸಿನಿಮಾದ ಅನುಭವದ ಹಿನ್ನೆಲೆಯಲ್ಲಿ ಹೇಳಿದ ಹಾಗೆ ಕಾಣುತ್ತೆ. ಬಹುಶಃ ಇಂಥ ಮಾದರಿಗಳು, ಇಂಥ ಆದರ್ಶಗಳು ಇವತ್ತು ಯುವಜನಾಂಗಕ್ಕೆ ಬೇಕು. ಚಲನಚಿತ್ರ ಮಂದಿರಗಳಿಗೆ ಜನನೇ ಹೋಗ್ತಾ ಇರತಕ್ಕಂಥ ಇಂಥ ವಿಷಮ ಸನ್ನಿವೇಶದಲ್ಲಿ ಎಂತೆಂಥದೋ ಚಿತ್ರ ಬಂದಾಗಲೂ ಕೂಡ, ಅದ್ದೂರಿಯಾದಂಥ ಚಿತ್ರ ಬಂದಾಗಲೂ ಕೂಡ 7 ಜನ 8 ಜನ ಇರುವಂಥ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರಾಗಿರುವಂಥ ಈ ದುರ್ದಿನಗಳಲ್ಲಿ ಇಂಥ ಒಂದು ಸರಳೀಕೃತವಾದ ಸುಲಭ ಭಾಷೆಯ ಒಂದು ಚಿತ್ರ ಮೂಡಿ ಬಂದಿರತಕ್ಕಂಥದ್ದು ಸೊಗಸಾಗಿದೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ತಾಂತ್ರಿಕ ತಂಡಕ್ಕೆ ನನ್ನ ನಮನ ಮತ್ತು ಶುಭಾಶಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.